ಬಿಜೆಪಿಯಲ್ಲಿ ಒಂದು ಭಿನ್ನಮತ ನಡೀತಾ ಇರುವಾಗಲೇ ಮತ್ತೊಂದು ಬೆಂಕಿ ಹೊತ್ಕೊಂಡಿದೆ. ಹಳೆ ದೋಸ್ತಿಗಳ ಹೊಸ ಕುಸ್ತಿ ಶುರುವಾಗಿದ್ದು ಜನಾರ್ದನ ರೆಡ್ಡಿ ರಾಮುಲುಗೆ ಹಳೆ ಕಥೆಗಳನ್ನು ನೆನಪಿಸಿದ್ದಾರೆ. ಈ ಸುದ್ದಿಯನ್ನು ನೋಡೋಣ ಶ್ರೀರೆಡ್ಡಿ ನ್ಯೂಸ್ ಟಾಪ್ 9ನಲ್ಲಿ. ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಪ್ರಾಣಕ್ಕೆ ಪ್ರಾಣ ಕೊಡೋ ಸ್ನೇಹಿತರು. ರಾಜಕೀಯ ಎದುರಾಳಿಗಳನ್ನ ಮಾತಲೆ ಮದ್ದು ಸಿಡಿಸ್ತಿದ್ರು. ರಣತಂತ್ರಗಳಿಂದಲೇ ವಿರೋಧಿಗಳನ್ನ ಕಟ್ಟಿ ಹಾಕ್ತಿದ್ರು. ಗಣಿಧಣಿಗಳ ವಿರುದ್ಧ ನಿಲ್ಲೋಕೆ ಎಂಥವರು ನಡುತ್ತಿದ್ರು. ಅಂಥ ಚುಪಾರುಸ್ತುಂ ಜೋಡಿಯಂತಿದ್ದ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಮಧ್ಯೆಯೇ ಈಗ ಬೆಂಕಿ ಹೊತ್ತಿಕೊಂಡಿದ್ದು ದೋಸ್ತಿ ಹೋಗಿ ದುಶ್ಮನಿ ಬಂದಿದೆ. ಬಿಜೆಪಿಯ ಕೋರ್ ಕಮಿಟಿ ಸಭೆ ಸಂಧಾನ ಸೂತ್ರದ ಬದಲು ಸಮರದ ಕಿಚ್ಚು ಹೊತ್ತಿಸಿದೆ. ಸಂಡೂರಿನ ಅದೊಂದು ಸೋಲು ಬೂದಿ ಮುಚ್ಚಿದ ಕೆಂಡದಂತಿದ್ದ ವಾತಾವರಣವನ್ನೇ ಕದಡಿ ಕೆರಳಿಸಿಬಿಟ್ಟಿದೆ. ರಾಜ್ಯ ರಾಜಕಾರಣದಲ್ಲಿ ಶ್ರೀರಾಮುಲು ಅವರನ್ನ ಅಭಿಮಾನಿಗಳು ಸ್ವಾಭಿಮಾನಿ ಅಂತ ಕರೀತಾರೆ. ಆದರೆ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ರಾಜ್ಯ ಬಿಜೆಪಿ ಉಸ್ತುವಾರಿ ನಡೆದುಕೊಂಡ ರೀತಿ ಶ್ರೀರಾಮುಲು ಸ್ವಾಭಿಮಾನಕ್ಕೆ ಧಕ್ಕೆ ತಂದಿತ್ತು. ಈ ಬಗ್ಗೆ ಬಿಜೆಪಿ ವಿರುದ್ಧ ರಾಮುಲು ಸಿಡಿದೆದ್ದಿದ್ದಾರೆ. ಆ ಮನುಷ್ಯ ನೇರವಾಗಿ ನೋಡಿ ಯಾವ ರೀತಿಯಲ್ಲಿ ಮನುಷ್ಯನ ಮೇಲೆ ಉಗುಳ್ತಾನೋ ಆ ರೀತಿಯಲ್ಲಿ ನೋಡಿ ನೇರವಾಗಿ ಹೇಳ್ದ, ರಾಮುಲು ಅವರು ಇವತ್ತು ಸಂಡೂರು ಸೋಲಲಿಕ್ಕೆ ನೀನೇ ಕಾರಣ ಅನ್ನಂತ ಆರೋಪಣೆಯನ್ನು ಮಾಡಿದರು. ಸಂಡೂರು ಸೋಲಿಗೆ ನಾನೇ ಕಾರಣ ಅಂತ ರಾಜ್ಯ ಬಿಜೆಪಿ ಉಸ್ತುವಾರಿ ಅಗರ್ವಾಲ್ ಹೇಳಿದ್ರು. ಆಗ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ನನ್ನ ರಕ್ಷಣೆಗೆ ಬರಲಿಲ್ಲ ಅಂತ ಶ್ರೀರಾಮುಲು ಗುಡುಗಿದ್ದಾರೆ. ಬಳ್ಳಾರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ರಾಮುಲು ಕೋರ್ ಕಮಿಟಿ ಸಭೆಯಲ್ಲಿ ತಮಗಾದ ಅವಮಾನದ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ರು. ಸಂಪೂರ್ಣವಾಗಿ ಸೋಲು ನಿನ್ನಿಂದನೇ ಆಗಿದೆ ಅನ್ನಂತ ಆರೋಪಣೆ ಮಾಡಿದಂಥ ಟೈಮಲ್ಲಿ ನನ್ನ ಪರವಾಗಿ ನೀನು ನಿಲ್ಲಬೇಕಾಯಿತು, ನಿಂದಿಲ್ಲ. ಅಷ್ಟಕ್ಕೂ ಇಷ್ಟೆಲ್ಲ ರಾಧಾಂತಕ್ಕೆ ಬಾಲ್ಯದ ಗೆಳೆಯ ರೆಡ್ಡಿಯೇ ಕಾರಣ ಅನ್ನೋದು ರಾಮುಲು ಗಂಭೀರ ಆರೋಪ ಮಾಡಿದ್ರು. ಆದ್ರೆ ಇದಕ್ಕೆ ತಿರುಗೇಟು ಕೊಟ್ಟ ಜನಾರ್ದನ್ ರೆಡ್ಡಿ ಚಾಡಿ ಹೇಳೋ ಜಾಯಮಾನ ನಂದಲ್ಲ ಎಂದಿದ್ದಾರೆ. ಇವತ್ತು ಜನಾರ್ದನ್ ರೆಡ್ಡಿ ಅವರು ಹೇಳಿದಕ್ಕೋಸ್ಕರವಾಗಿ ಅದೆಲ್ಲ ಬಂಗಾರ ಹನುಮಂತರು ಅಭ್ಯರ್ಥಿಯಾಗಿ ಅವರು ಹೇಳಿದಕ್ಕೋಸ್ಕರವಾಗಿ ನನ್ನ ಮೇಲೆ ಆರೋಪಣೆ ಮಾಡೋದು ನನಗೆ ಸರಿಯಲ್ಲ. ಪಕ್ಷದ ವರಿಷ್ಠರು ಇವತ್ತು ನಾನು ಹೋಗಿ ಶ್ರೀರಾಮುಲು ಸಂಡೂರಲ್ಲಿ ಚುನಾವಣೆಯಲ್ಲಿ ಸೋಲಿಸಿದ್ದಾರೆ ಅಂತೇಳಿ ಹೇಳುವಷ್ಟು ನನ್ನ ಜಾಯಮಾನದಲ್ಲ. ಶ್ರೀರಾಮುಲು ಸಹೋದರ ಮಾವ ರೈಲ್ವೆ ಬಾಬು ಕೊಲೆಯಾಗಿತ್ತು. ಆಗ ಶ್ರೀರಾಮುಲು ನನ್ನ ಬಳಿ ಬಂದಿದ್ರು. ಈ ಎರಡು ಚಾಕುಗಳ ಸಮೇತ ಬೆನ್ನಿಗೆ ಕೊಡಲಿ ಇಟ್ಟುಕೊಂಡು ಬಂದು ನನ್ನ ಮಾವನ ಕೊಂದವರನ್ನ ಸಾಯಿಸದೆ ಬಿಡಲ್ಲ ಅಂತ ಹೇಳಿದ್ದ. ಆಗ ವಿಪಕ್ಷದವರಿಗೆ ಎರಡನೇ ಟಾರ್ಗೆಟ್ ಶ್ರೀರಾಮುಲು ಆಗಿದ್ರು. ಇವರನ್ನ ಕೊಲೆ ಮಾಡೋಕೆ ಶ್ರೀರಾಮುಲು ದಿನ ಎಣಿಕೆ ಮಾಡ್ತಿದ್ರು. ಆಗ ನಾನು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಬಾರ್ದೆಂದು ಮನವರಿಕೆ ಮಾಡಿದ್ದೆ. ಶ್ರೀರಾಮುಲುರನ್ನ ಸರಿದಾರಿಗೆ ಕರೆತಂದಿದ್ದು ನಾನು ಮಾಡಿದ ತಪ್ಪು ಅಂತ ಹೇಳಿದ್ರು. ನಾನು ನಿನ್ನ ಹತ್ರ ಹೇಳಲೇಬೇಕು ಜನಾರ್ದನ್, ನಾನಂತ ಅವ್ರನ್ನ ಸಾಯಿಸ್ತೀನಿ ಬಿಡಲ್ಲ, ನಮ್ಮ ಮಾವನ್ನ ಸಾಯಿಸ್ಬಿಟ್ರು ಹಾಗೆ ಈಗ ಅಂತ ಹೇಳಿದಾಗ ಅವನಿಗೆ ನಾನು ಹೇಳಿದ್ದು ಒಂದೇ ಒಂದು ಮಾತು, ಅವ್ನು ಟ್ಯಾಲೆಂಟ್ ರೀ. ನಾರಾಯಣ ರೆಡ್ಡಿಗೆ ಏನು ಸಂಬಂಧ ರೀ? ಅವ್ರು ದಿವಾಕರ್ ಬಾಬು ಹತ್ರ ನಮ್ಮ ಮಾವವ್ರ ವಿಚಾರದಲ್ಲಿ ನಮಗೆ ಅವ್ರಿಗೆ ಫ್ಯೂಡಲ್ ಸಿಸ್ಟಮ್, ನಾನು ಬಡವ್ರ ಸಲುವಾಗಿ ನಾನು ಹೋರಾಟ ಮಾಡಿ ನಾರಾಯಣ ರೆಡ್ಡಿನ ಮುಗಿಸಿದೆ ಅಂತ ಹೋಗಿದ್ದ ಏನು? ಶ್ರೀರಾಮುಲು ಹಾದಿ ಬೀದಿಯಲ್ಲಿ ಓಡಾಡ್ತಿದ್ದ ಅಂತ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ರಾಮುಲು, ನಾನು ಹಾದಿ ಬೀದಿಯಿಂದ ಬಂದವನಲ್ಲ, ನಂದು ಪೊಲಿಟಿಕಲ್ ಫ್ಯಾಮಿಲಿ. ನಮ್ಮ ಮಾವನವರಿಂದ ಅಜ್ಜಿ ಕಾಲದಿಂದಲೂ ರಾಜಕೀಯದಿಂದ ಬಂದಿದ್ದೀನಿ. ಸುಷ್ಮಾ ಸ್ವರಾಜ್ ಬಳ್ಳಾರಿಗೆ ಬಂದಾಗ ಕಷ್ಟಪಟ್ಟಿದ್ದೀನಿ ಅಂದ್ರು. ಅವತ್ತಿನಿಂದಲೂ ಪೊಲಿಟಿಕಲ್ ಫ್ಯಾಮಿಲಿ ಆಗಿ ನಾವು ಬಂದಿದ್ವಿ. ಆದರೆ ಪೊಲಿಟಿಕಲ್ ಫ್ಯಾಮಿಲಿನೇ ಅಲ್ಲ, ಯಾರೋ ಹಾದಿ ಬೀದಿಯಲ್ಲಿ ಹೋದಂಥ ಮಂದಿ ನಾವೆಲ್ಲ ಅಲ್ಲ. ನಮ್ಮ ರಕ್ತದಲ್ಲಿ ಕೂಡ ಪೊಲಿಟಿಕಲ್ ಫ್ಯಾಮಿಲಿ. ನಮ್ಮ ಮಾವೂರಿನಿಂದ ನಮ್ಮ ಅಜ್ಜಿಯವರಿಂದ ಕೂಡ ನಾವು ರಾಜಕಾರಣದಲ್ಲಿ ಮುಂದುವರಿಸ್ಕೊಂತ ಬಂದಿದ್ವಿ. ಅಸಲಿಗೆ ಇಬ್ಬರ ನಡುವಿನ ಏಕಾಏಕಿ ಜಿದ್ದಿಗೆ ಕಾರಣ ಏನಂದ್ರೆ ಬಳ್ಳಾರಿ ಬಿಜೆಪಿಯ ಪವರ್ ಸೆಂಟರ್. ರೆಡ್ಡಿ ಬಳ್ಳಾರಿಗೆ ಎಂಟ್ರಿ ಆಗ್ತಿದ್ದಂತೆ ಹಿಡಿತವೆಲ್ಲವೂ ಶಿಫ್ಟ್ ಆಗಿತ್ತು. ಸಂಡೂರು ಉಪಚುನಾವಣೆಯ ಜವಾಬ್ದಾರಿಯನ್ನು ರೆಡ್ಡಿಗೆ ಕೊಡಲಾಗಿತ್ತು. ಹೈಕಮಾಂಡ್ ಮಟ್ಟದಲ್ಲಿ ರೆಡ್ಡಿ ಮಾತು ಮುಂದಾದ್ರೆ ರಾಮುಲು ಮಾತು ಹಿಂದಾಗ್ತಿತ್ತು. ಇದೆಲ್ಲ ಕಾರಣಗಳಿಂದ ಅಸಮಾಧಾನ ಸ್ಫೋಟಗೊಂಡಿದೆ ಎನ್ನಲಾಗ್ತಿದೆ. ಕೋರ್ ಕಮಿಟಿ ಸಭೆಯಲ್ಲಿ ಶ್ರೀರಾಮುಲು ವಿಚಾರ ಚರ್ಚೆಯಾಗಿದೆ. ಶ್ರೀರಾಮುಲು ಬಗ್ಗೆ ನನಗೆ ಗೌರವ ಇದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಎಲ್ಲರೂ ಒಗ್ಗಟ್ಟಿನಿಂದ ಇರಬೇಕೆಂದು ರಾಧಾಮೋಹನ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರಲು ಚರ್ಚೆಯಾಗಿದೆ. ಅಪಾರ್ಥಕ್ಕೆ ಅವಕಾಶ ಮಾಡಿಕೊಡಬಾರದೆಂದು ರಾಮುಲುಗೆ ವಿನಂತಿ ಮಾಡಿಕೊಳ್ತೀನಿ ಅಂದರು. ಅದೇ ಶ್ರೀರಾಮುಲು ಅವರು ಕೂಡ ನಾನು ವಿನಂತಿ ಮಾಡ್ತೇನೆ, ಅಪಾರ್ಥಕ್ಕೆ ಅವಕಾಶ ಮಾಡಿಕೊಡಬಾರ್ದು, ನಾವೆಲ್ಲರೂ ಕೂಡ ಒಟ್ಟಾಗಿ ಹೋಗೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮಾಜಿ ಸಚಿವ ಬಿ ಶ್ರೀರಾಮುಲು ಪಕ್ಷ ಬಿಡುವುದಿಲ್ಲ ಅಂತ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಹೇಳಿದ್ದಾರೆ.
ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ಶ್ರೀರಾಮುಲು ಜೊತೆಗೆ ರಾಷ್ಟ್ರೀಯ ನಾಯಕರು ಮಾತನಾಡ್ತಾರೆ. ಜನಾರ್ದನ್ ರೆಡ್ಡಿ ಶ್ರೀರಾಮುಲು ನಡುವೆ ಮಾತಿನ ಚಕಮಕಿ ನಡೆದಿದೆ. ಕೆಲ ವಿಚಾರಗಳು ಚರ್ಚೆಗಿಂತ ಮಾತುಕತೆ ಮೂಲಕ ಬಗೆಹರಿಯುತ್ತವೆ ಅಂತ ಹೇಳಿದರು. ಶ್ರೀರಾಮುಲು ಬಳ್ಳಾರಿ ಪ್ರತಿನಿಧಿ ಪ್ರಾರಂಭ ಆಗಿದೆ. ಪಕ್ಷ, ನಮ್ಮ ನಾಯಕರು, ರಾಜ್ಯದ ಅಧ್ಯಕ್ಷರು ಎಲ್ಲವೂ ಚರ್ಚೆ ಮಾಡ್ತಾರೆ. ನಮಗೆ ವಿಶ್ವಾಸ ಇದೆ, ಶ್ರೀರಾಮುಲು BJP ಬಿಟ್ಟು ಹೋಗಲ್ಲ.